Jakarta Academy. ಹೇ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ವಿದ್ಯಾರ್ಥಿಗಳು ಹೇಗಿದ್ದೀರಾ? ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಪರೀಕ್ಷೆನ ಚೆನ್ನಾಗಿ ಓದ್ತಾ ಇದ್ದೀರಾ, ಅಭ್ಯಾಸವನ್ನ ಮಾಡ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ರೀಸೆಂಟ್ ಆಗಿ ನಿಮ್ಮ ಪೂರ್ವ ಸಿದ್ಧತೆ ಪರೀಕ್ಷೆಗಳು ಕೂಡ ಬರುವರಿದ್ದಾವೆ. ಸೊ ಅದಕ್ಕಾಗಿ ಹಲವಾರು ಅಭ್ಯಾಸ ಮಾಡ್ತಾ ಇರ್ತೀರಿ. ಸೊ ಎನ್ಯುವಲ್ ಎಕ್ಸಾಮ್ಗಾಗಿ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಹಾಗೂ ಅದರ ಉತ್ತರವನ್ನು ಯಾವ ತರ ಬರೀಬೇಕೆನ್ನುವಂತ ಸೀರೀಸ್ ಅನ್ನ ರೀಸೆಂಟ್ ಆಗಿ ನಾವೆಲ್ಲ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲ ಪಾಠನ ಹೇಳ್ತಾ ಬರ್ತಾ ಇದ್ದೀವಿ. ಸೊ ಈ ವರ್ಷ ಅಂದ್ರೆ 2025 ಪ್ರತಿಯೊಂದು ಪಾಠದಿಂದ ಎಷ್ಟು ಅಂಕಗಳು ಹಾಗೂ ಯಾವೆಲ್ಲ ಮ್ಯಾಕ್ಸಿಮಮ್ ಕೇಳುವಂತಹ ಸಂಭವನೀಯ ಪ್ರಶ್ನೆಗಳು ಎಷ್ಟಿದ್ದಾವೆ, ಅದನ್ನ ಯಾವ ತರ ಆನ್ಸರ್ ಮಾಡ್ಬೇಕು ಎನ್ನುವಂತ ಕೂಡ ಹೇಳ್ತಾ ಬರ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ದು ಇನ್ನೊಂದು ಪಾಠ ಈಮಾನ್ದಾರು ಅಂಕೆ ಸಮ್ಮೇಳನ. ಸೊ ಇಲ್ಲಿಂದನೂ ಕೂಡ ಬಹಳಷ್ಟು 2-3 ಅಂಕಗಳು ನಮಗೆ ಬರ್ತೇವೆ. ಸೊ ಬನ್ನಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ, ಯಾವ ತರನಾಗಿರ್ತಕ್ಕಂಥ ಪ್ರಶ್ನೆ ಸ್ವರೂಪಗಳು ಇರಲಿವೆ ಹಾಗೂ ಯಾವೆಲ್ಲ ಪ್ರಶ್ನೆಗಳನ್ನ ಈ ವರ್ಷ ಮಾಡಬೇಕು ಎನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಈ ಒಂದು ವಿಡಿಯೋವನ್ನ ಕೊನೆಯವರೆಗೂ ಕೂಡ ವೀಕ್ಷಿಸಿ. ईमानदारों के सम्मेलन में तो हमें मुख्य रूप से आएंगे 2 से 3 अंक. ಎಷ್ಟು ಅಂಕಗಳು ಬರ್ತವೆ? 2-3 ಅಂಕಗಳು ಮಕ್ಕಳೇ ನಮಗೆ ಬರ್ತವೆ. ಸೊ ಯಾವ ತರ ಕೇಳಬಹುದು? 2-3 ಅಂಕಗಳು ಮ್ಯಾಕ್ಸಿಮಮ್ ಆಗಿ ಹೇಗೆ ಕೇಳ್ತಾರೆ ಅಂದ್ರೆ ಇಲ್ಲಿ ನೋಡಿ, 1+1 ಅಂದ್ರೆ ಒಂದು ಅನುರೂಪದಲ್ಲಿ ಕೇಳ್ತಾರೆ ಹಾಗೂ ಒಂದು ಅಂಕದಲ್ಲಿ ಪ್ರಶ್ನೆಯನ್ನು ಕೇಳಿ ಒಟ್ಟಿಗಾಗಿ 2 ಅಂಕಗಳು ಕೇಳಬಹುದು. ಅಥವಾ ಡೈರೆಕ್ಟ್ ಆಗಿ 2 ಅಂಕದ್ದು ಒಂದು ಪ್ರಶ್ನೆ ಆದ್ರೂ ಕೇಳಬಹುದು. ಅಥವಾ ಒಂದೊಂದ್ಸಲ ಏನ್ ಮಾಡ್ತಾರೆ ಅಂದ್ರೆ 2 ಅಂಕದ ಒಂದು ಪ್ರಶ್ನೆಯನ್ನ ಕೇಳಿ 1 ಅಂಕದ ಅನುರೂಪತ ಆದ್ರೂ ಕೇಳಬಹುದು. ಅಥವಾ ಏಕ ವಾಕ್ಯ ಉತ್ತರ ಲಿಖಿ, ಹೀಗೆ 3 ಅಂಕಗಳನ್ನು ಕೂಡ ಕೇಳುವಂತ ಚಾನ್ಸಸ್ ಇದೆ. ಆದ್ರೆ ಮ್ಯಾಕ್ಸಿಮಮ್ ಆಗಿ 2 ಅಂಕಗಳು ಇಲ್ಲಿಂದ ಫಿಕ್ಸ್ ಆಗಿ ಬಂದೇ ಬರ್ತವೆ. ಸೊ ಮುಖ್ಯವಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಏಕ ವಾಕ್ಯ ಉತ್ತರ ಲಿಖಿ, 1 ಅಂಕದ ಪ್ರಶ್ನೆಗಳು, 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಈ ತರ ಪ್ರಶ್ನೆಗಳು ಕೇಳ್ತಾರೆ. ಸೊ ಮ್ಯಾಕ್ಸಿಮಮ್ ಆಗಿ ಇಂತಹ ಪ್ರಶ್ನೆಗಳು ಬರುವಂತ ಚಾನ್ಸಸ್ಗಳಿದ್ದಾವೆ. ಸೊ ಬನ್ನಿ ಆ ಯಾವ ಪ್ರಶ್ನೆಗಳು ಹಾಗೂ ಅದನ್ನ ಯಾವ ತರ ಉತ್ತರ ಮಾಡಬೇಕು ಎನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಸಬ್ಸೆ ಪಹಲೆ ಪ್ರಶ್ನೆ है, लेखक दूसरे दर्जे में क्यों सफर करना चाहते थे ಎನ್ನುವಂತ ಮೊದಲನೇ ಪ್ರಶ್ನೆ ಇದೆ. ಸೊ ಅದನ್ನ ಯಾವ ತರ ಆನ್ಸರ್ ಮಾಡಬೇಕು ಅಂದ್ರೆ, लेखक दूसरे दर्जे में 150 रुपए बचाने के लिए सफर करना चाहते थे ಎನ್ನುವಂಥದ್ದು. ಸೊ 1 अंकದ್ದು ಪ್ರಶ್ನೆ ಇದಾಗಿದೆ. दूसरा हमारा प्रश्न है, लेखक पहनने के कपड़े कहाँ दबाकर सोए ಎನ್ನುವಂಥದ್ದು. ಸೊ ಅದನ್ನ ಯಾವ ತರ ಬರಿಬೇಕು ಅಂದ್ರೆ, लेखक पहनने के कपड़े सिरहाने दबाकर सोए. सिरहाने ಅಂದ್ರೆ ತಲೆದಿಂಬಿನ ಕೆಳಗಡೆ ಅದನ್ನ ಮುಚ್ಚಿಟ್ಟು ಏನ್ ಮಾಡ್ತಾರೆ? ಮಲ್ಕೋತಾರೆ. तीसरा हमारा प्रश्न है, लेखक ने धूप का चश्मा कहाँ रखा था ಎನ್ನುವಂಥದ್ದು. ಸೊ जिसका उत्तर हम लिखेंगे, लेखक ने धूप का चश्मा टेबल अथवा टेबल पर रखा था. ಸೊ ಎರಡು ಆನ್ಸರ್ಗಳು, ಟೇಬಲ್ ಬರೆದ್ರು ಸಹಿತ ಕರೆಕ್ಟ್ ಆಗಿರುತ್ತೆ, ಟೇಬಲ್ ಬರೆದ್ರು ಸಹಿತ ಕರೆಕ್ಟ್ ಆಗಿರುತ್ತೆ. ಟೇಬಲ್ ಎನ್ನುವಂಥದ್ದು ಪುಸ್ತಕದಲ್ಲಿ ಬಂದಿದೆ. ಸೊ ಟೇಬಲ್ ಬರೆದ್ರು ಕೂಡ ಕರೆಕ್ಟ್ ಆಗಿರುವಂತದ್ದು ಹಾಗೂ ಟೇಬಲ್ ಬರೆದ್ರು ಕೂಡ ಕರೆಕ್ಟ್ ಆಗಿರುವಂತದ್ದು. 2 अंकों के लिए अगर प्रश्न पूछा जाता है तो कैसे प्रश्न होंगे? ಸೊ ಮ್ಯಾಕ್ಸಿಮಮ್ ಆಗಿ 2 ಅಂಕದ ಪ್ರಶ್ನೆಗಳು ಕೇಳಿದ್ರೆ ಯಾವ ಪ್ರಶ್ನೆಗಳು ಕೇಳ್ತಾರೆ? ಸೊ ಮ್ಯಾಕ್ಸಿಮಮ್ ಆಗಿ ಈ ವರ್ಷ ಯಾವೆಲ್ಲ ಚಾನ್ಸಸ್ ಗಳಿದಾವೆ ಅದನ್ನ ಯಾವ ತರ ಆನ್ಸರ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ನೆಕ್ಸ್ಟ್ 2 ಅಂಕದ ಪ್ರಶ್ನೆ ಕೇಳಿದ್ರು ಅಂದ್ರೆ, लेखक के धूप का चश्मा खो जाने का वर्णन कीजिए ಎನ್ನುವಂಥದ್ದು 2 ಅಥವಾ 3 अंकಕ್ಕೂ ಕೂಡ ಈ ಪ್ರಶ್ನೆ ಕೇಳಬಹುದು. ಅಥವಾ ಇನ್ನೊಂದು ಯಾವ ಪ್ರಶ್ನೆ ಕೇಳಬಹುದು ಅಂದ್ರೆ, आयोजकों ने प्रसाई जी को निमंत्रण क्यों दिया ಎನ್ನುವಂಥದ್ದು. ಅಥವಾ ಇದೇ ಪ್ರಶ್ನೆ ಮತ್ತೆ ಯಾವ ತರ ಕೇಳ್ತಾರೆ ಅಂದ್ರೆ, लेखक को भेजे गए निमंत्रण पत्र में क्या लिखा था ಎನ್ನುವಂಥದ್ದು ಕೇಳಬಹುದು. ಅಥವಾ ಮತ್ತೆ ಏನ್ ಕೇಳಬಹುದು ಅಂದ್ರೆ, लेखक ने मंत्री जी को कैसे समझाया ಎನ್ನುವಂತ ಪ್ರಶ್ನೆನೂ ಕೂಡ ಕೇಳುವಂತ ಚಾನ್ಸಸ್ಗಳು ಇದಾವೆ ಈ ವರ್ಷ. ಅಥವಾ ईमानदार डेलीगेट ने चप्पलों की चोरी होने पर लेखक को क्या सुझाव दिए ಎನ್ನುವಂತ ಪ್ರಶ್ನೆನೂ ಕೂಡ ಕೇಳಬಹುದು. ಸೊ ಬನ್ನಿ ಅದನ್ನ ಯಾವ ತರ ಆನ್ಸರ್ ಮಾಡ್ಬೇಕು ಎನ್ನುವಂತ ಶಾರ್ಟ್ ಆಗಿ ಅದನ್ನ ನೋಡ್ಕೊಂತ ಹೋಗೋಣ. ठीक है, हमारा पाठ है ईमानदारों के सम्मेलन में. ಸೊ ಮೊದಲನೇದಾಗಿ ಏನ್ ಮಾಡಿದೀವಿ? ನಿಮಂತ್ರಣ ಪತ್ರಕ್ಕೆ ಮುಖ್ಯ ಅಂಶ. ಲೇಖಕರಿಗೆ ಏನ್ ಲೆಟರ್ ಕೊಟ್ಟಿದ್ರು ಆ ಒಂದು ಲೆಟರ್ ಅಲ್ಲಿ ಯಾವೆಲ್ಲ ಮುಖ್ಯ ಅಂಶಗಳು ಇದ್ದು ಎನ್ನುವಂತದ್ರ ಬಗ್ಗೆ ಚರ್ಚೆಯನ್ನ. ಸೊ इसी में से एक अंक का भी प्रश्न आ सकता है इसके अंदर से. ಇದರೊಳಗಿಂದನೇ 1 अंकದ ಪ್ರಶ್ನೆ ಕೂಡ ಕೇಳಬಹುದು. ಕೆ लेखक के ಆಗಮನ से किसको प्रेरणा मिलेगी ಎನ್ನುವಂತ ಪ್ರಶ್ನೆನೂ ಕೂಡ ಈ ಒಂದು ಉತ್ತರದಲ್ಲಿ ಇದೆ. ಸೊ ಅದನ್ನು ಕೂಡ ನೀವು ನೆನಪಿಡ್ತಾ ಹೋಗಿ. ಸೊ ಏನೆಲ್ಲ ಪತ್ರದಲ್ಲಿ ಬರೆದಿದ್ದು ಎನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಬಹುದು. तो पत्र के अंदर कुछ इस प्रकार से लिखा हुआ था, हम लोग इस शहर में एक ईमानदार सम्मेलन कर रहे हैं. आप देश के प्रसिद्ध ईमानदार हैं. हम आपको आने जाने के पहले दर्जे का किराया देंगे तथा आवास, भोजन आदि की उत्तम व्यवस्था करेंगे. आपके आगमन से ईमानदारों तथा उदयमान ईमानदारों को बड़ी ಪ್ರೇರಣಾ ಮಿಲೇಗಿ ಎನ್ನುವಂಥದ್ದು. ಸೊ ಮಕ್ಕಳು ಈ ಒಂದು ಅಂಶ ಏನಿದೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಯಾಕಂದ್ರೆ 1 ಅಂಕದಲ್ಲಿ ಹಲವಾರು ಬಾರಿ ಈ ಒಂದು ಪ್ರಶ್ನೆನ ಕೇಳಿದ್ದಾರೆ. ಲೇಖಕ್ಕೆ ಆಗಮನ से किसको प्रेरणा मिलती है ಎನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಅದನ್ನ ಬರಿಬೇಕು. ಸೊ ಇದು ಕೇಳಿದ್ರೆ ಮಕ್ಕಳೇ 2 ಅಂಕಕ್ಕೆ ಪ್ರಶ್ನೆಯನ್ನ ಕೇಳ್ತಾರೆ. ಇನ್ನೊಂದು ಪ್ರಶ್ನೆಯನ್ನ ಮತ್ತೆ ಯಾವ್ದು ಕೇಳ್ತಾರೆ ಅಂದ್ರೆ,
मुख्य अतिथि की बेईमानी का पर्दाफाश कहाँ कहाँ पर मुख्ಯ ಅತಿಥಿ ಬೇಯಿಮಾನಿ का पर्दाफाश हुआ है लिखी ಎನ್ನುವಂತ ಪ್ರಶ್ನೆಯನ್ನು ಕೂಡ 2 ಅಂಕಕ್ಕೆ ಅಥವಾ 3 ಅಂಕಕ್ಕೂ ಕೂಡ ಕೇಳಬಹುದು. ಸೊ ಮಕ್ಕಳೇ ಅಲ್ಲಿ ಏನೇನ್ ಮಾಡಬಹುದು ಅಂದ್ರೆ ಮೊಟ್ಟ ಮೊದಲನೇದಾಗಿ दूसरे दर्जे में सफर करके पहले दर्जे का किराया लेना. ट्रेन ಅಲ್ಲಿ ಏನ್ ಮಾಡ್ತಾರೆ ಅವರು सफर करते हैं तो यहाँ पर लेखक की बेईमानी का पर्दाफाश होता है. दूसरा पॉइंट हमें लिखना है फूल मालाएं मिलने पर आसपास कोई माली को बेचने की सोच करना अथवा सोच रखना ಎನ್ನುವಂತದ್ದನ್ನು ಕೂಡ ಆಗತ್ತೆ. सो आसपास अगर कोई माली होता तो फूल मालाएं भी बेच लेता. ये सोच लेखक की पर्दाफाश करती है. ಮೂರನೇ ಪಾಯಿಂಟ್ ಏನ್ ಬರಿಬೇಕಂದ್ರೆ अपने चप्पलों की चोरी होने पर दूसरों के चप्पलें पहनकर आना. सो ये 3 जो अंश हैं लेखक के बेईमानी का पर्दाफाश करते हैं. सो ಇದನ್ನು ಕೂಡ ಕೇಳಬಹುದು. यस और एक प्रश्न क्या पूछ सकते हैं चप्पलों की चोरी होने पर ईमानदार डेलीगेट का सुझाव. जब लेखक के चप्पलें चोरी होती हैं तो ईमानदार डेलीगेट उन्हें क्या सुझाव देता है. हलवार बार ಇದನ್ನು ಕೂಡ 2 अंकಕ್ಕೆ ಕೇಳಿದ್ದಾರೆ. देखिए चप्पलें एक जगह नहीं उतारने चाहिए. एक चप्पल यहाँ उतारिए तो दूसरी 10 फीट दूर, तब चप्पलें चोरी नहीं होती. एक ही जगह जोड़ी होगी तो कोई भी पहन लेगा. इस प्रकार से वह क्या करता है डेलीगेट लेखक को सुझाव देता है. ಇನ್ನೊಂದು ಪ್ರಶ್ನೆ ಯಾವುದು ಅಂದ್ರೆ ಮ್ಯಾಕ್ಸಿಮಮ್ ಈ ವರ್ಷ ಚಾನ್ಸಸ್ ಇದೆ ಯಾವುದು ಅಂದ್ರೆ ಲೇಖಕ್ಕೆ ಧೂಪ್ ಕಾ ಚಸ್ಮಾ ಖೋ ಜಾನೆ ಕಿ ಘಟನಾ ಕಾ ವರ್ಣನ್ ಕೀಜಿಯೆ ಎನ್ನುವಂಥದ್ದು. ಯಾವ ತರ ಅವರು ಕನ್ನಡಕ ಏನಾಗತ್ತೆ ಕಳೆದುಕೊಂಡು ಹೋಗಿರುತ್ತೆ ಅದರ ವರ್ಣನೆಯನ್ನ ಮಾಡಿ ಅಂತ ಹೇಳಿ. ಸೊ सबसे पहले हमें लिखना है लेखक दूसरे दिन बैठक में जाने के लिए धूप ಅಂತ ಆಗಿದೆ. ಇದನ್ನ ಏನ್ ಮಾಡ್ಕೊಳ್ಳಿ ನೀವು ಧೂಪ್ ಅಂತ ಮಾಡ್ಕೊಳ್ಳಿ. धूप का चश्मा खोजने लगे तो नहीं मिला. दूसरा पॉइंट हमें लिखना है वे बिना धूप का चश्मा लगाए ही बैठक में पहुंचे. तीसरा पॉइंट हमें लिखना है बैठक में लोगों ने सहानुभूति प्रकट की. और हमें चौथा पॉइंट लिखना है इस बीच एक सज्जन धूप का चश्मा लगाए लेखक के पास आए और बोले बड़ी चोरियां हो रही हैं, देखिए आपका धूप का चश्मा ही चला गया ಎನ್ನುವಂಥದ್ದು 4ನೇ ಪಾಯಿಂಟ್ ಅನ್ನು ಬರೀಬೇಕು. ಇನ್ನು ಕೊನೆಯದಾಗಿ ಏನು ಬರೀಬೇಕು ಅಂದ್ರೆ लेखक ने ध्यान से देखा तो वे सज्जन उनका ही धूप का चश्मा पहने हुए थे और इत्मीनान से बैठे हुए थे. तो इतने पॉइंट लिखने पर आपको 2 से 3 अंक अवश्य मिलेंगे. सो ಮಕ್ಕಳು ಇದಾಗಿತ್ತು ಇಮಾನ್ದಾರೋं के सम्मेलन ಮ್ಯಾಕ್ಸಿಮಮ್ 2 ಅಂಕಗಳು ಬರುವಂತ ಚಾನ್ಸಸ್ ಗಳಿದಾವೆ ಮಕ್ಕಳೇ. ಸೊ ಇದನ್ನು ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿ. ಸೊ ಹೇಳಿರುವಂತ ಪ್ರಶ್ನೆ ಹಾಗೂ ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರಿ. ನಿಮಗೆ ಬರುವಂತ ಪ್ರಿಪರೇಟರಿ ಹಾಗೂ ಆನ್ಯುವಲ್ ಎಕ್ಸಾಮ್ 1ಗೆ ಆಲ್ಮೋಸ್ಟ್ ಈ ಇಂತ ಕ್ವೆಶ್ಚನ್ಗಳು ಬರುವಂತ ಚಾನ್ಸಸ್ ಗಳಿದಾವೆ. ಸೊ ಮುಂದಿನ ವಿಡಿಯೋಗಳಲ್ಲಿ ನಾವು ಮತ್ತೆ ಮುಂದಿನ ಪಾಠಗಳನ್ನ ಅಭ್ಯಾಸವನ್ನ ಮಾಡ್ತಾ ಇರೋಣ. ಸೊ ಈ ಒಂದು ವಿಡಿಯೋಗಳನ್ನ ಅತಿ ಹೆಚ್ಚಿಗೆ ನೀವು ಶೇರ್ ಮಾಡ್ತಾ ಇರಿ, ಅತಿ ಹೆಚ್ಚಿಗೆ ನೋಡ್ತಾ ಇರಿ. ನಿಮ್ಮ ನೋಡುವಿಕೆ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಬಹಳಷ್ಟು ಧೈರ್ಯ ತುಂಬುತ್ತೆ ಮಕ್ಕಳೇ. ಸೊ ನಿಮ್ಮ ಎಕ್ಸಾಮ್ ಅನ್ನು ಚೆನ್ನಾಗಿ ಬರೀರಿ. ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ರಿ ಅಂತ ಹೇಳ್ತಾ ಸೊ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.